ಹಾಯ್ ಗೈಸ್, ಪ್ರೋಮೋ ನೋಡಿದ್ರಾ ಹೆಂಗಿತ್ತು? ಇಷ್ಟು ದಿನ ಗೆಸ್ಟ್ಗಳೆಲ್ಲ ನೆಗೆಟಿವ್ ಆಗಿದ್ದರು. ಅವ್ರನ್ನ ಹೆಂಗೆ ಪಾಸಿಟಿವ್ ಮಾಡಬೇಕು ಅಂತ ನಮ್ಮ ಬಿಗ್ ಬಾಸ್ಗೆ ಗೊತ್ತು. ಅವರ ಚಿಂತಾಜನಕ ಕಥೆಯನ್ನು ಹೇಳಿಸಿ ನಮ್ಮನ್ನು ಪಾಸಿಟಿವ್ ಮಾಡಲು ಅವರ ಯತ್ನ ಅಷ್ಟೇ. ಆದರೆ ನಾವಂತೂ ಬಗ್ಗಲ್ಲ. ಈ ವಾರ ಸುದೀಪ್ ಸರು ಗಿಲ್ಲಿಗೆ ಎಷ್ಟು ಬೈತಾರೋ ಅಷ್ಟಕ್ಕಿಂತ 2 ಪಟ್ಟು ಬಂದಿರೋ ಗೆಸ್ಟ್ಗಳಿಗೂ ಬೈಬೇಕು. ಏನಕ್ಕೆ ಅಂದರೆ ಗಿಲ್ಲಿಗೆ ಬೈತಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು 2 ಮಾತು ಹೇಳಿದ್ನಲ್ಲ, 2 ಮಾತು ಪಕ್ಕ ಬೈತಾರೆ. ಯಾಕಂದರೆ ಅವರು ವೃತ್ತಿ ಅದು ಮಾಡಲೇಬೇಕು. ಸುದೀಪ್ ಸರು ಮಾಡೇ ಮಾಡ್ತಾರೆ. ಅದಕ್ಕೆ 2 ಪಟ್ಟು ಗೆಸ್ಟ್ಗಳು ಬೈಬೇಕು. ಇನ್ನೊಂದು ನನಗೇನು ಅನಿಸ್ತೈತೆ ಅಂದರೆ, ಸುದೀಪ್ ಅವ್ರು ಇರೋ ಗಂಟ ಶನಿವಾರ ಗಂಟ ಅವರು ಅಲ್ಲೇ ಇರಬೇಕು. ಅವ್ರ ಮನೇಲಿ ಈಚೆ ಬರಬಾರ್ದು. ಸುದೀಪ್ ಅವರು ಬೈದಾದ್ಮೇಲೆ ಈಚೆ ಕಳಿಸ್ಬೇಕು ಅವ್ರನ್ನ ಅನಿಸ್ತೈತೆ ನನಗೆ. ನಿಮ್ಗೇನು ಅನಿಸ್ತೈತೆ? ನಿಮಗೂ ಹಂಗೆ ಅನಿಸ್ತೈತೆ ತಾನೆ? ಪಕ್ಕಾ ನೆನ್ನೆ ಅಂತೂ ನಿಜವಾಗ್ಲು ಆ ಧನು ಕ್ಯಾಪ್ಟನ್ ಆಗಕ್ಕೆ ಲಾಯಕ್ಕೆ ಇಲ್ಲ. ಏನೋ ಟಾಸ್ಕ್ ಆಡಿದ್ದು ಲಾಯಕ ಆಗುತ್ತೋ. ಅವ್ನ ವ್ಯಕ್ತಿತ್ವ ಕಚ್ಚಡವಾಗೈತೆ. ನಮ್ಮ ಗಿಲ್ಲಿ ಸೊಂಟ ನೋಡ್ಬಿಟ್ಟು ಹೇಳ್ತಾನೆ, ಹಿಂಗೆ ಸೊಂಟ ನೋಡ್ತಿದ್ರೆ 3 ದಿನ ಊಟ ಸೇರಲ್ಲ ಅಂತ. ಅಲ್ಲ ಕೊಡ್ರಲ್ಲವು ಸ್ವಂತ ನೀನು ಯಾರಿಗೂ ಸೊಂಟ ನೋಡು ಅಂತ ಹೇಳಿದ್ದು? ಸರಿ, ನೀನು ಹೋಗಿ ಗೆಸ್ಟ್ಗಳ ಹತ್ರ ಕೂತಿದ್ಯಾ? ಅಯ್ಯೋ, ಅವನು ಇರಿಟೇಷನ್ ಮಾಡಿದ್ರೆ ಹೊಡಿಬೇಕು ಅನ್ಸುತ್ತಂತೆ ಅವನಿಗೆ. ಗುರು ಹೊಡೆದ್ಬಿಟ್ಟಿದ್ದೆ ಗುರು, ಯಾರು ಬೇಡ ಅಂದ್ರೆ ನಿನಗೆ? ಅಷ್ಟೇ ಗೈಸ್, ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಸ್ವೈಪ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.